ನಮ್ಮ ಬರ್ತಾನೆ ಸೆಟ್ಟಿಗೆ ದೌಲತ್ತಲ್ಲೇ ಬರ್ತಾ ಇದ್ದಾನ ಮತ್ತೆ ಅಣ್ಣಂದ ಸೀರಿಯಲ್ ಅಂಡೆ ಪ್ರೊಡಕ್ಷನ್ ಅಂಡೆ ಡೈರೆಕ್ಷನ್ ಅನ್ಕೊಂಡೆ ಇರ್ತೀನಿ. ಅವರೆಲ್ಲನೂ ಒಂದು ಪಾಪ ಫಸ್ಟ್ ಒಂದು ರೇಂಜಲ್ಲಿ ಇರ್ತಾರೆ. ಫೈಡ್ ಅಂತ ಒಂದು ಬಿದ್ದಾಗ ಏಟ್ ನಾನು ಮರ್ಯಾದೇನಾಗುತ್ತಲ್ಲಿ. ಫ್ರೀ ಅಂದ ತಕ್ಷಣ ಎಲ್ಲ ಮಕ್ಕಳು ಗೋಲಿ ಆಡೋಕ್ಕೆ ಬುಗ್ರಿ ಆಡೋಕೆ ಹೋಗ್ಬಿಟ್ರೆ ಹಳ್ಳಿಲಿ ಈ ಥರ ಮಾನಿಟರ್ ಪಕ್ಕ ಕುತ್ಕೊಂಡು ಇಲ್ಲಿ ನೋಡ್ಕೊಂಡು ಏನು ಹೇಳ್ತಾರೆ ಆ್ಯಕ್ಷನ್ ಕಟ್ಟು ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದಂಥ ವ್ಯಕ್ತಿ. ಇದು ಇಂಟ್ರೆಸ್ಟ್ ಅಲ್ಲಿ ನೋಡಿ ಕಲ್ತಿರೋದು ಈತನು. ಎಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗಿಲ್ಲ. ಸಡನ್ನಾಗಿ ಒಂದೇ ಸ್ಕ್ರಿಪ್ಟ್ ಕೊಟ್ಬಿಟ್ರು ಕೈಗೆ, ಈ ಸೀನ ಶೂಟ್ ಮಾಡ್ಕೊಂಬ ಅಂತ. ನಾನು ಫುಲ್ ಅಳ್ಳಾಡೋಗ್ಬಿಟ್ಟಿದ್ದೀನಿ ಅವತ್ತು. ಏನು ಮಾಡೋದು ಗೊತ್ತಿಲ್ಲ. ಅವರು ಹಿಂಗೆ ಹೇಳ್ತಂಗೆ, ನೀವು ಡೈರೆಕ್ಟ್ರ್ ಸಾರ್, ನೀವು ಹೇಳ್ದ ಕಡೆ ನಾವು ಫ್ರೇಮ್ ಇಡಬೇಕು ಅಂತ. ನಾನು ಮುಗೀತು ನನ್ನ ಕತೆ. ಹಾಗೆ ಕಲಿಬೇಕು ಅನ್ನೋದು ಒಂದು ವಾಂಚ್ ನನ್ನಲ್ಲಿತ್ತು. ಖಂಡಿತವಾಗ್ಲೂ ನಾನು ಏನೋ ಮಾಡಬೇಕು ಅನ್ನೋದು. ಅದಕ್ಕೆ ಸ್ಫೂರ್ತಿಯಾಗಿ ಇದೆಲ್ಲವೂ ನನಗೆ ಹೆಲ್ಪ್ ಆಯಿತು. ಎಲ್ಲವೂ ಹಿಂಗೆ ಆಗ್ತಾ ಅಹಂಕಾರನೂ ಬೆಳ್ಕೊಳತ್ತೆ. ಬೇಗ ನಂಗೆ ಸಕ್ಸಸ್ ಅಂತ ಎಲ್ಲೂ ಕಾಣಿಸ್ಲಿಲ್ಲ. ಆಲ್ರೆಡಿ M30+ ಇವಾಗ. ಇನ್ಮೇಲಾರು ಬೇಕು ಏನೋ ಒಂದು ಹೋಪ್ಸ್. ಬೇರೆ ಸ್ಟಾರ್ಗಳು ನೋಡೋದು, ವಿಜಯ್ನೋ ಇವ್ರನ್ನೋ ನಮ್ಮ ಸುದೀಪ್ ಸರ್ ಅವರೆಲ್ಲ ನೋಡೋದ್ರಲ್ಲ, ಇವ್ರಿಗೆಲ್ಲ ಆಮೇಲೆ ಸ್ಟಾರ್ ಆಗಿದ್ದೆಲ್ಲ 30 ಮೇಲೆ ಸ್ಟಾರ್ ಆಗಿದ್ದು. ನಾನು ಆಗ್ತೀನಿ, ಏನೋ ಒಂದು ಆಗತ್ತೆ ಅಂತ. ಎಲ್ಲರ ಯೋಗ್ಯತೆನ ಅಳಿತಾ ನನ್ನ ಯೋಗ್ಯತೆ ಬಗ್ಗೆ ನಾನು ನೋಡಲೇ ಇಲ್ಲ ಥ್ರೂಔಟ್ ಆಲ್ ಮೈ ಡೇಸ್. ಬರೀ ಅವ್ರ ಯೋಗ್ಯತೆ ನೋಡೋದು, ಇನ್ನೊಬ್ಬರನ್ನ ಜಡ್ಜ್ ಮಾಡೋದು, ಎಲ್ಲರ ಬಗ್ಗೆ ಮಾತಾಡ್ಕೊಂಡು ಕೂತಿದ್ದೆ ಹೊರತು ಮಾತಾಡ್ಕೊಂಡೇ ಕೂತ್ಕೊಂಡ್ಬಿಟ್ಟೆ. ನಾನೆಲ್ಲೂ ನನ್ನ ಬಗ್ಗೆ ಯಾರೂ ಮಾತಾಡೋಂಗೂ ಆಗಲಿಲ್ಲ. ಇದ್ದೆ. ಆಮೇಲೆ ನಮ್ಮ ಅಣ್ಣ ಅಂದರೆ ಭಯ. ಒಂದು ಟೇಕ್ 2 ಟೇಕ್ ಪೇಷನ್ಸ್ ಇರುತ್ತೆ. 3ನೇ ಟೇಕ್ಗೆ ಕೆಟ್ಟ ಮಾತುಗಳೇ, ಬೇರೆ ಮಾತುಗಳೇ. ಹೌದಾ? ತಮ್ಮ ಅಂತ ಏನು ನೋಡಲ್ಲ ಹಂಗೆ. ಆಮೇಲೆ ಕೈಲಿ ಸಿಕ್ಕಿದ್ದು ಎಸ್ ಬಿಡೋದು. ಅಮ್ಮನ ಗುಣ ಎಲ್ಲ ಹೋಗುತ್ತಲ್ಲ, ಅವ್ನು ಬರಬೇಕಲ್ಲ. ಆ ಮಗನ ಬಂದಿದೆ ಅದು. ಪ್ಯಾಡ್ ಅಂದರೆ ಪ್ಯಾಡು, ಪೆನ್ ಅಂದರೆ ಪೆನ್ನು, ಅಲ್ಲಿ ಏನು ಸಿಕ್ಕಿರೋ ಅದು ಎಸ್ ಬಿಡೋದು. ಇನ್ನೂ ತುಂಬ ಹ್ಯೂಮಿಲೇಟ್ ಆಗಿಬಿಡೋದು ನನಗೆ. ಏನಕ್ಕಂದರೆ ಯಾರಿಗೋ ಇನ್ನೊಬ್ಬ ಓಡಿಸ್ಕೊಳ್ಳೋದು ಏನು ಅನಿಸ್ತಾ ಇರಲಿಲ್ಲ. ನಾನು ತಮ್ಮ ಅನ್ಸ್ಕೊಂಡವನು. ನಾನೊಂದು ಫಸ್ಟ್ ಲೆವೆಲಲ್ಲಿ ಇರ್ತೀನಿ. ನಮ್ಮ ಬರ್ತಾನೆ ಸೆಟ್ಟಿಗೆ ದೌಲತ್ತಲ್ಲೇ ಬರ್ತಾ ಇದ್ದಾನ ಮತ್ತೆ ಅಣ್ಣಂದ ಸೀರಿಯಲ್ ಅಂಡೆ ಪ್ರೊಡಕ್ಷನ್ ಅಂಡೆ ಡೈರೆಕ್ಷನ್ ಅನ್ಕೊಂಡೆ ಇರ್ತೀನಿ. ಅವರೆಲ್ಲನೂ ಒಂದು ಪಾಪ ಫಸ್ಟ್ ಒಂದು ರೇಂಜಲ್ಲಿ ಇರ್ತಾರೆ. ಫೈಡ್ ಅಂತ ಒಂದು ಬಿದ್ದಾಗ ಏಟ್ ನಾನು ಮರ್ಯಾದೇನಾಗುತ್ತಲ್ಲಿ. ಸೊ ಪಕ್ಕದಲ್ಲಿ ಹೊಡಿತಿದ್ದಂಗೆ ಹುಷಾರಾಗ್ಬಿಡ್ತಿದ್ದೆ ನಾನು. ನಾನು ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ, ಹಿಂಗಲ್ಲ ಕಣೋ, ಹಿಂಗೆ ಮಾಡಬೇಕು ಅಂತ ನಮ್ಮ ಅಣ್ಣ ಅಂತ. ಸೊ ಉಗಿಸ್ಕೊಂಡ್ಬಿಡ್ತಿದ್ದೆ, ಹೊಡ್ಸ್ಕೊಂಡಿದ್ದೀನಿ. ಹಂಗಾಗಿ ಆಮೇಲೆ ಈ ಕ್ಯಾಮ್ರಾ ಮುಂದೆ ಅವರು ಆ್ಯಕ್ಟ್ ಮಾಡೋದು, ಡೈರೆಕ್ಷನ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಇಲ್ಲಿ ಯಾರೋ ಲೀಡ್ ಮಾಡಬೇಕಲ್ಲ ಬಿಹೈಂಡ್ ದಿ ಕ್ಯಾಮ್ರಾ, ಆ್ಯಕ್ಟ್ ಮಾಡ್ತಿರ್ಬೇಕಾರೆ ಅವಾಗ ಒಂದು ಸ್ವಲ್ಪ ಕಷ್ಟ ಆಗೋದು ಅವ್ರಿಗೆ. ಅಷ್ಟೇನು ಡೈರೆಕ್ಟರ್ಗಳು ಅಷ್ಟು ಚುರುಕಾಗಿರ್ತಾರಲ್ಲ. ನಾನೊಬ್ಬ ಆರ್ಟಿಸ್ಟಾಗಿ ಕ್ಯಾಚ್ ಮಾಡ್ಕೊಂಡಿರ್ತಾ ಇದ್ದೆ, ನಮ್ಮ ಮಣ್ಣಿಗೆ ಇದು ಬೇಕಾಗತ್ತೆ ಅಂತ. ಸೊ ಕೌಂಟ್ರ್ ಕಟ್ ಮಾಡಿದ್ರೆ, ನನ್ನ ಮಾತು ಕ್ಲೋಸಪ್ ಕಟ್ ಮಾಡಿದ್ರೆ ನನ್ನ ಪೋರ್ಷನ್ ಎಲ್ಲ ನನ್ನ ರಿಯಾಕ್ಷನ್ ಕೊಡ್ತಾ ನೀವು ಮಾತಾಡಬೇಕಲ್ವಾ. ನನ್ನ ಡೈಲಾಗ್ ನಾನು ಹೇಳ್ತಾ ಇದ್ದೀನಿ ನಿಂತ್ಕೊಂಡು, ನಾನೇ ಬಂದುಬಿಡ್ತಾ ಇದ್ದೆ. ನಮ್ಮಣ್ಣ ನಂಗೆ ಸ್ವಲ್ಪ ಕನ್ವೀನಿಯೆಂಟ್ ಆಗ್ತಿದೆ ಕಣ, ನೀನೇ ಮಾತಾಡು ಅಂತ. ಹೀಗೆ ನಾನು ಕೌಂಟ್ರು ಇದು ಕೊಡೋಕೆ ಬರ್ತಿದ್ದೆ, ಲುಕ್ ಕೊಡೋವಂಥದ್ದು, ಈ ಕಡೆ ಕೌಂಟ್ರ್ ಕೊಡೋವಂಥದ್ದು, ಆ ಥರದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಟೆಕ್ನಿಕಲಿ ಏನೂ ಗೊತ್ತಿಲ್ಲ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಎಲ್ಲೂ ಕೆಲಸನೂ ಮಾಡಿಲ್ಲ. ಹೀಗೆ ಅಷ್ಟೇ ಅಣ್ಣ ಮಾಡ್ತಾರೆ, ಇದು ಹಿಂಗೆ ಅಂತ. ಒಂದಿನ ಇಂಟ್ರೆಸ್ಟ್ ನೋಡಿದ್ರು ನಮ್ಮಣ್ಣ. ನೋಡಿಬಿಟ್ಟು ಸ್ಕ್ರಿಪ್ಟ್ ಕೊಟ್ಟರು ಒಂದಿನ. ಇಷ್ಟೊತ್ತಿಗಾಗಲೇ ರೋಬೋ ಫ್ಯಾಮಿಲಿ ಬಂದಿತ್ತು ಸೀರಿಯಲ್. ಇದು ಪಡವಳ್ಳಿ ಪಕ್ಕ ರೋಬೋ ಫ್ಯಾಮಿಲಿ ಬಂದಿತ್ತು ಸೀರಿಯಲ್ಲು. ಸ್ವಲ್ಪ ಮೆಚುರಿಟಿನೂ ಇತ್ತು ಆ್ಯಕ್ಟಿಂಗಲ್ಲಿ. ಅಷ್ಟೊತ್ತಿಗಾಗಲೇ ಕ್ಲಾಸ್ಮೇಟ್ ಅನ್ನೋ ಸೀರಿಯಲ್ಲು, ಬಂಗಾರ ಅಂತ ಸೀರಿಯಲ್, ಇಷ್ಟೆಲ್ಲ ಸೀರಿಯಲ್ ಮಾಡಿದ್ದೆ ನಾನು. ಸಡನ್ನಾಗಿ ಒಂದಿನ ಸ್ಕ್ರಿಪ್ಟ್ ಕೊಟ್ಬಿಟ್ರು ಕೈಗೆ, ಈ ಸೀನ ಶೂಟ್ ಮಾಡ್ಕೊಂಬ ಅಂತ. ನಾನು ಫುಲ್ ಅಳ್ಳಾಡೋಗ್ಬಿಟ್ಟಿದ್ದೀನಿ ಅವತ್ತು. ಏನು ಮಾಡೋದು ಗೊತ್ತಿಲ್ಲ. ಟೆಕ್ನಿಕಲಿ ಡೈರೆಕ್ಟರ್ಗಿಂತ ಅಥವಾ ಡೈರೆಕ್ಟರ್ ಅಷ್ಟೇ ಸ್ವಲ್ಪ ಸೌಂಡಿಂಗ್ ಅಂದರೆ DOP. ನನಗೆ DOP ಮೇಲೆ ನಂಬಿಕೆ. ಬಿಡು ಏನಾದ್ರೂ DOP ಹೇಳ್ಕೊಡ್ತಾರೆ. ಸುಮ್ಮನೆ ಅವ್ರು ಕೇಳೋದಾ ಏನು ಹೆಂಗೆ ಇವಾಗ ಸಾರ್ ಹೆಂಗಿಡ್ಬೇಕೇನು ಅಂತ ಅವರೇ ತೋರಿಸ್ಕೊಟ್ಬಿಡ್ತಾರೆ ಅಂತ. ಯಾರು DOP ಒಬ್ರಿದ್ರು ಪಾಪ. ಅಲ್ಲ, ಅದು ಏನಕ್ಕೆ ಅಂದರೆ ಅವ್ರ ಅವತ್ತಿಗೆ ಪಾಪ ಒಂದು ಸ್ವಲ್ಪ ಅವ್ರಿಗೆ ಈಗೋ ಹರ್ಟ್ ಆಯಿತು. ವೈ ಬಿಕಾಸ್ ನನ್ನನ್ನು 0 ಇಂದ ನೋಡಿದ್ದಾರೆ. ಓಕೆ. ಇವತ್ತು ನಾನು ಬಂದು ಫ್ರೇಮ್ ಇಡಬೇಕು, ಆ್ಯಕ್ಷನ್ ಕಟ್ ಹೇಳಬೇಕು ಅಂದಾಗ ಅಸಿಸ್ಟೆಂಟ್ ಆಗು ಕೆಲಸ ಮಾಡದೇ ಇರೋನೊಬ್ಬ ಬಂದು ಈಗ ಕುತ್ಕೊಂಡು ನನಗೆ ಶಾರ್ಟ್ ಹೇಳ್ತಾನೆ ಅಂತಂದ್ರೆ ಆಬ್ವಿಯಸ್ಲಿ ಅದು ಎಂತ ನಾನೇ ಆ ಜಾಗದಲ್ಲಿದ್ರು ಬಹುಶಃ ಆಗ್ತಿತ್ತೇನೋ. ಬಟ್ ನಾನು ಅದನ್ನು ಅಷ್ಟು ಲೈಟಾಗಿ ತೊಗೊಂಬಿಟ್ಟೆ, ಅನ್ಕೊಳ್ಳಲ್ಲ ಅಂತ. ಅವರು ಹಿಂಗೆ ಹೇಳ್ತಂಗೆ, ನೀವು ಡೈರೆಕ್ಟ್ರ್ ಸಾರ್, ನೀವು ಹೇಳ್ದ ಕಡೆ ನಾವು ಫ್ರೇಮ್ ಇಡಬೇಕು ಅಂತ. ನಾನು ಮುಗೀತು ಪರ್ಸನಲ್ ತೊಗೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಅಣ್ಣ ಅವರು ತುಂಬ ಹಿಂಗಿದ್ದು. ಸೊ ನನ್ನನ್ನು ತುಂಬ ತರಲೆ ಅಲ್ಲಿ ಸಿಕ್ಕಾಪಟ್ಟೆ ಸೆಟ್ಟಲ್ಲಿ ನಾನು ಆ ಥರ ಇದ್ದಿದ್ದು. ನನ್ನ ಆಮೇಲೆ ಬೇರೆ ಥರ ಪ್ಯಾಕಪ್ ಆದಮೇಲೆ ಪಾರ್ಟಿ ಗೇಟ್ ಈ ಥರದ ಟೈಪ್ಸಲ್ಲಿ ಇದ್ದವನು. ಸಡನ್ನಾಗಿ ಇವಾಗ ನಾನೊಂದು ಡೆಸಿಗ್ನೇಷನ್ನ ಶೇರ್ ಮಾಡ್ಕೊತಾ ಏನಲ್ವ, ಡೈರೆಕ್ಟರ್ನ ಪೋಸ್ಟ್ನ ಶೇರ್ ಮಾಡ್ಕೊತಾ ಏನಲ್ವಾ, ಆರ್ಡರ್ ಮಾಡೋ ಪ್ಲೇಸಲ್ಲಿ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಬೇರೆ ಇತ್ತು ಪಾಪ, ಒಳ್ಳೆ ಕ್ಯಾಮ್ರಾಮ್ಯಾನು. ಹಿಂಗೆ ಅಂತಾನಲ್ಲ ಅಂದ್ಬಿಟ್ಟು ಅಂತ. ನಮ್ಮ ಅಣ್ಣಂಗೆ ಏನು ಬೇಜಾರಾಯಿತು. ತಮ್ಮ ಅನ್ನೋದಲ್ಲ, ಯಾವನೋ ಒಬ್ಬ ಕೆಲಸ ಕಲಿತಾನೆ ಅಂದಾಗ. ಯಾಕಂದರೆ ನಮ್ಮ ಅಣ್ಣ ಕೆಲಸ ಕಲ್ತಿದ್ದು ಹಂಗೆ ಎಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿಲ್ಲ ಅಂತ. ಅವ್ರ ಪಾಪ ಚಿಕ್ಕ ವಯಸ್ಸಿಂದನೂ ಮಾಡಿದಂಥ ಸಿನಿಮಾ ಎಷ್ಟು ಆ ಜಮಾನದಲ್ಲಿ ದೊಡ್ಡ ಡೈರೆಕ್ಟರ್ಗಳ ಜೊತೆ ಎಲ್ಲ ಮಾಡಿರೋದಲ್ವ. ಆವಾಗಲೇ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋದು, ಈ ಥರ
ಫ್ರೀ ಅಂದ ತಕ್ಷಣ ಎಲ್ಲ ಮಕ್ಕಳು ಗೋಲಿ ಆಡೋಕ್ಕೆ ಬುಗ್ರಿ ಆಡೋಕ್ಕೆ ಹೋಗ್ಬಿಟ್ರೆ ಹಳ್ಳಿಲಿ ಈ ಥರ ಮಾನಿಟರ್ ಪಕ್ಕ ಕೂತ್ಕೊಂಡು ಇಲ್ಲಿ ನೋಡ್ಕೊಂಡು ಏನು ಹೇಳ್ತಾರೆ ಆ್ಯಕ್ಷನ್ ಕಟ್ಟು ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದಂಥ ವ್ಯಕ್ತಿ. ಇದು ಇಂಟ್ರೆಸ್ಟ್ ಅಲ್ಲಿ ನೋಡಿ ಕಲ್ತಿರೋದು ಈತನು, ಎಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗಿಲ್ಲ. ಆದರೂ ಏನೇ ನೋಡಿ ಈಜು ಕಲ್ತ್ರು ಬಾವಿಗೆ ಬಿದ್ದಾಗ ಅದರ ಅನುಭವನೇ ಬೇರೆ. ಕೈಕಾಲನ್ನ ಹೊಡಿಬೇಕು ಅದಿರುತ್ತಲ್ವ. ಟ್ಯೂಬು ಇಲ್ಲದೆ ಹಾರ್ಬಿಟ್ಟಿದ್ದಾರೆ. ಆನಂದನ ಹೆಸರಿಗೆ ಸ್ಲಾಟ್ ಸಿಕ್ಬಿಟ್ಟಿದೆ, ಡೈರೆಕ್ಷನ್ ಮಾಡ್ತೀರಂತಲೂ ಕೊಟ್ಬಿಟ್ಟಿದ್ದಾರೆ. ಆ ಕೈ ಹಿಡಿದಿದ್ದಾನೆ ಅವ್ರಿಗೆ ಆ ಟೈಮಲ್ಲಿ ಇದ್ದಂಥ DOP. ಸೊ ನಮ್ಮ ಅಣ್ಣ ಅದೇನೇನ, ನೀವು ಆ ಥರ DOP ಹೆಲ್ಪ್ ಮಾಡಬೇಕು, ನೀವು ಇದಿರೋದ್ರಲ್ಲಿ ನಾನು ಕಳಿಸಿದ್ದು ನನ್ನ ತಮ್ಮನ್ನ ಅಂತ. ಬಟ್ ಹಿ ಟುಕ್ ಚಾನ್ಸಸ್. ಎಷ್ಟೋ ನಾನು ರಾಂಗ್ ಶಾರ್ಟ್ಸ್ ಕಂಪೋಸಿಷನ್ ಮಾಡಿಬಿಟ್ಟಿದ್ದೆ, ಶಾರ್ಟ್ಗಳು ಬಿಟ್ಬಿಟ್ಟಿದ್ದೆ ನಾನು, ಚಾನಲ್ ಆನ್ಸರಬಲ್. ಯಾಕಂದ್ರೆ ಅಣ್ಣನ ಮುಖ ಟೈಮ್ಸ್ ನಿಮಗೆ ಎಕ್ಸ್ಪೆರಿಮೆಂಟ್ ನಿಮ್ಮ ಅಣ್ಣ ಕಳಿಸಿರೋದು, ನೀವು ತಪ್ಪು ಮಾಡಿದ್ರು ಅದು ಕ್ರಿಯೇಟ್ ಹೋಗೋದು ನಿಮ್ಮ ಅಣ್ಣಂಗೆ ಹೋಗುತ್ತೆ, ಇಲ್ಲ DOPಗೆ ಹೋಗುತ್ತೆ. ಎಕ್ಸಾಕ್ಟ್ಲಿ ನೀನೇನು ಮಾಡ್ತಿದ್ದೆ ಗುರು, ನಿನ್ಗೆ ಗೊತ್ತಿರೋದು, ನೀನು ಸೀನಿಯರ್ ಅಷ್ಟೇನೆ ಮಾಡ್ಬೋದಲ್ವ, ಗೈಡ್ ಮಾಡ್ಬೋದಲ್ಲ ಅಂತಾರೆ ಅಷ್ಟೇ. ಅದನ್ನೇ ಅಣ್ಣನೂ ಆ ಥರ ಅನ್ಸ್ಕೊಂಡ್ರು. ಚಾನಲ್ ಕಡೆಯಿಂದೆಲ್ಲ ರಿಟರ್ನ್ ಆಗಿ ಬಂದಾಗ ಅವ್ರು ಯಾರು ಹೇಳ್ಕೊಳಕ್ಕಾಗಲ್ಲ, ಚಾನಲಲ್ಲಿ ತಮ್ಮನ ಕೈಲಿ ಮಾಡಿಸ್ದೆ ಅನ್ನೋಕ್ಕಾಗಲ್ಲ, ತಮ್ಮ ಮಾಡ್ತಿದ್ದು ಅಂತ. ಬಟ್ ಅದೆಲ್ಲ ನನಗೊಂದು ತರಬೇತಿ ಕೊಟ್ಟಿದ್ದೆ ಆ ಟೈಮಲ್ಲಿ. ಸೊ ನನ್ನ ತಪ್ಪುಗಳು ನಾನು ಮಾನಿಟ್ರಲ್ಲಿ ಕೂತ್ಕೊಂಡು ನೋಡ್ತಿದ್ದೆ ಎಪಿಸೋಡಲ್ಲಿ. ಏನು ಮಾಡಿದೆ, ರಾಂಗ್ ಲುಕ್ ಕೊಟ್ಬಿಟ್ಟಿದ್ದೀನಿ, ಲೆಫ್ಟ್ ಲುಕ್ ಇವ್ರು ನೋಡ್ತಾರೆ, ನಾನು ಮತ್ತೆ ಕ್ರಾಸ್ ಮಾಡಿದ್ದೀನಿ ಆ್ಯಕ್ಸಿಸ್ಸು, ಛೇ ಓಕೆ ನೋಟ್ ಮಾಡ್ಕೊತಿದ್ದೆ. ಸೊ ನಮ್ಮಲ್ಲೂ ಆಸಕ್ತಿ ಇರಬೇಕು. ಯಾವುದೇ ಏನೇ ನಾನು ಹೇಳೋದು, ಎಷ್ಟೇ ಹೇಳೋದು, ಕುದುರೆ ನಾನು ಕರ್ಕೊಂಡು ನೀರ ಹತ್ರ ಹೋದ್ರೂ ಕುಡಿಬೇಕಾದ್ರೆ ಕುದುರೆನೇ ಅನ್ನೋದಕ್ಕೆ ಬಾಯಾರಿಕೆ ನಮ್ಗಾಗಬೇಕು, ಹಸುವು ನಮಗಾಗಬೇಕು, ಅದನ್ನು ಕಲಿಬೇಕು ಅನ್ನೋದು ಬಂದಾಗ ಯಾರೇ ಒಂದು ಸಹಾಯಗಳು, ಒಂದು ಹುಲ್ಕಡ್ಡಿ ಸಿಕ್ಕರೂ ಆ ಮುಳುಗೋವನಿಗೆ ಆಸರೆಯಾಗಿ ಎದ್ದು ಬಿಡ್ತಾನೆ. ಅವ್ನು ಸಾಯಬೇಕು ಅಂತಲೇ ಡಿಸೈಡ್ ಮಾಡ್ಕೊಂಡ್ರಾಗ ನೀವು ಟ್ಯೂಬ್ ಹಾಕಿದ್ರೂ ಅವ್ನು ಮುಳುಗಿ ಸಾಯ್ತಾನೆ. ಹಾಗೆ ಕಲಿಬೇಕು ಅನ್ನೋದು ಒಂದು ವಾಂಚ್ ನನ್ನಲ್ಲಿತ್ತು. ಖಂಡಿತವಾಗ್ಲೂ ನಾನು ಏನೋ ಮಾಡಬೇಕು ಅನ್ನೋದು. ಅದಕ್ಕೆ ಸ್ಫೂರ್ತಿಯಾಗಿ ಇದೆಲ್ಲವೂ ನನಗೆ ಹೆಲ್ಪ್ ಆಯಿತು. ಎಲ್ಲವೂ ಹಿಂಗೆ ಆಗ್ತಾ ಅಹಂಕಾರನೂ ಬೆಳ್ಕೊಳತ್ತೆ. ಬೇಗ ನಂಗೆ ಸಕ್ಸಸ್ ಅಂತ ಎಲ್ಲೂ ಕಾಣಿಸ್ಲಿಲ್ಲ ಇವತ್ತವರೆಗೂ. ಇವನ್ ಟಿಲ್ ಟುಡೇ ಐ ಆಮ್ ಸ್ಟ್ರಗ್ಲಿಂಗ್, ಏನೋ ಮಾಡಬೇಕು ಅಂತಲೇ ಇರೋದು. ಇವತ್ತಿಗೂ ನನಗೆ ಆ ಮಟ್ಟದ ಹೆಸರು ಇನ್ನೊಂದು ಬಂದಿಲ್ಲ. ಐ ಆಮ್ ಆಲ್ರೆಡಿ M30+ ಇವಾಗ. ಇನ್ಮೇಲಾರು ಬೇಕು, ಏನೋ ಒಂದು ಹೋಪ್ಸ್. ಬೇರೆ ಸ್ಟಾರ್ಗಳು ನೋಡೋದು, ವಿಜಯ್ನೋ ಇವ್ರನ್ನೋ ನಮ್ಮ ಸುದೀಪ್ ಸರ್ ಅವ್ರನ್ನ ನೋಡೋದಾರಲ್ಲ, ಇವ್ರಿಗೆಲ್ಲ ಆಮೇಲೆ ಸ್ಟಾರ್ ಆಗಿದ್ದೆಲ್ಲ 30 ಮೇಲೆ ಸ್ಟಾರ್ ಆಗಿದ್ದು. ನಾನು ಆಗ್ತೀನಿ, ಏನೋ ಒಂದು ಆಗತ್ತೆ ಅಂತ ಹೋಪ್ಸ್ ಇಟ್ಕೊಂಡು ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗಬೇಕು ಅನ್ನೋದು ಅರ್ಥ ಆಗ್ತಾ ಬಂತು ನನಗೆ. ಫಸ್ಟ್ ನನಗೆ ಗೊತ್ತಾಗ್ತಿರಲಿಲ್ಲ. ನನಗೆ ಎಲ್ಲರೂ ತುಚ್ಛವಾಗೇ ಕಾಣಿಸ್ತಾ ಇದ್ರು ಕಣ್ಣಲ್ಲಿ. ಇವ್ನಿಗೇನು ಗುರು ಯೋಗ್ಯತೆ ಇದೆ, ಇವತ್ತೇನೋ ಒಂದು ಒಬ್ಬ ಹೀರೋ ಆಗ್ತಾನೆ ಸೀರಿಯಲಲ್ಲಿ, ಒಳ್ಳೆ ಹೆಸರು ಮಾಡ್ತಾನೆ ಅಂದ್ಕೊಳ್ಳಿ. ನನಗಿಂತ ಜೂನಿಯರ್ ಅವನು, ಸಕ್ಕತ್ತಾಗಿರ್ತಾನೆ ಸ್ಟಾರ್ ಅವನು. ಇವತ್ತು ನಾನು ಏನಿದೆ ಅವ್ನು ಆ್ಯಕ್ಟಿಂಗ್ ಅಬ್ಸರ್ವ್ ಮಾಡಿ ಜಡ್ಜ್ ಮಾಡೋದನ್ನು ಕೂತ್ಕೊಂಡು, ಇವನು ಏನು ಬದನೆಕಾಯಿ ಮಾಡ್ತಾ ಇದ್ದಾನೆ, ಒಂದು ಸರಿಯಾಗಿ ಒಂದು ಇಂಟೋನೇಷನ್ ಗೊತ್ತಿಲ್ಲ, ಒಂದು ನೀಟಾಗಿ ಒಂದು ಎಕ್ಸ್ಪ್ರೆಷನ್ ಕೊಡೋಕೆ ಬರ್ತಿಲ್ಲ, ಇವ್ನು ಹೆಂಗುರು ಇವನ್ನೆಲ್ಲ ಜನ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಇವ್ನು ಹೆಂಗೆ ಮಾಡ್ಬಿಟ್ಟಾನೆ ಹೀರೋ. ಯೋಗ್ಯತೆ ಇಲ್ಲ. ಎಲ್ಲರ ಯೋಗ್ಯತೆನ ಅಳಿತಾ ನನ್ನ ಯೋಗ್ಯತೆ ಬಗ್ಗೆ ನಾನು ನೋಡಲೇ ಇಲ್ಲ ಥ್ರೂಔಟ್ ಆಲ್ ಮೈ ಡೇಸ್. ಬರೀ ಅವ್ರ ಯೋಗ್ಯತೆ ನೋಡೋದು, ಇನ್ನೊಬ್ಬರನ್ನ ಜಡ್ಜ್ ಮಾಡೋದು, ಎಲ್ಲರ ಬಗ್ಗೆ ಮಾತಾಡ್ಕೊಂಡು ಕೂತಿದ್ದೆ ಹೊರತು ಮಾತಾಡ್ಕೊಂಡೇ ಕೂತ್ಕೊಂಡ್ಬಿಟ್ಟೆ. ನಾನೆಲ್ಲೂ ನನ್ನ ಬಗ್ಗೆ ಯಾರೋ ಮಾತಾಡೋಂಗೂ ಆಗಲಿಲ್ಲ. ಐದರ್ ಇವಾಗ ಸೋಷಿಯಲ್ ಮೀಡಿಯಲ್ಲೂ ಆಗಲಿ ನೀವು ಲೆಕ್ಕ ಹಾಕಿ 2 ಥರ ಸೌಂಡ್ ಆಗಬೇಕು. ಒಂದು ಪಾಸಿಟಿವ್ ಅಲ್ಲ ನೆಗೆಟಿವ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೆಗೆಟಿವ್ ಬಂದರೆ ಖುಷಿನೇ ಒಂದು ಪಕ್ಷಕ್ಕೆ, ನೆಗೆಟಿವ್ ಸಿಗ್ತಿದೆ ಬಿಡು ಅಂತ. ನೆಗೆಟಿವ್ಗೋಸ್ಕರ ಹೊಡೆದಾಡೋರು ಇದ್ದಾರೆ, ನೆಗೆಟಿವ್ನೇ ಮಾಡೋರು ಇದ್ದಾರೆ. ಎರಡೂ ಇಲ್ಲದೆ ನ್ಯೂಟ್ರಲ್ ಇದೆಯಲ್ಲ ಒಂದು ಸ್ಟೇಟ್, ಅದು ಖಾಲಿ ಸ್ಟೇಟ್, ಅದು ಖಾಲಿ ಪಲಾವ್ ಸ್ಟೇಟ್ ಅಂತೀವಿ ನಾವು. ಆ ಸ್ಟೇಟು ಸುಮ್ಮನೆ ಮಾತಾಡ್ತಾ ಏನು ಅಷ್ಟೇ, ಎಲ್ಲರ ಬಗ್ಗೆನೂ ಏನೋ ಇಂಪ್ರೂವ್ಮೆಂಟ್ ಇಲ್ಲ. ಆಮೇಲೆ ಏನಾಗ್ತಿದೆ ನನ್ನ ಲೈಫಲ್ಲಿ ನೋಡಿದಾಗ ನಂದು ಏನಕ್ಕಪ್ಪ ಅಂತ ಒಂದು ತಿರುಗಿ ತೋರ್ಸೋಕ್ಕೊಬ್ಬರು ವ್ಯಕ್ತಿ ಬೇಕಿತ್ತು. ನಿನ್ನ ದೋಷಗಳು ಹಿಂಗೆ ನೋಡಪ್ಪ ಅಂತ ಒಬ್ಬ ಕನ್ನಡಿ ಹಿಡೋನು ಬೇಕಿತ್ತು ನನಗೆ. ಜೀವನದಲ್ಲಿ ನಂಗಂತ ಒಬ್ಬ ವ್ಯಕ್ತಿ ಸಿಗ್ತಾರೆ. ಯಾರು ಹಿಡಿದ್ರು ಕನ್ನಡಿಗರಿಗೆ? ನಮ್ಮ ಗುರುಗಳು. ಹೆಸರು ಹೇಳೋದಕ್ಕೂ ನನಗೆ ಯೋಗ್ಯತೆ ಇಲ್ಲ, ಅರ್ಹತೆಯೂ ಇಲ್ಲ. ಬಟ್ ಈ ವಾಹಿನಿಲಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇಲ್ಲಿ ಸಾಕಷ್ಟು ಇಂಟರ್ವ್ಯೂಗಳು ಅವರೇ ಕೊಡ್ತಾರೆ. ಇಲ್ಲ, ವಿನಯ್ ಗುರುಜಿ ಅಂದ್ಬಿಟ್ಟು ಅಂತ ವಿನಯ್ ಗುರುಜಿ ಅವರು, ಶ್ರೀ ಅವಧೂತ ವಿನಯ್ ಗುರುಜಿ ಅಂತಲೇ ಹೇಳಬೇಕು ಅದನ್ನು. ಬಟ್ ನಿಮ್ಮ ಜೀವನದಲ್ಲಿ ಇವಾಗ ನೀವೇನು ನಾನು ಹೀಗೆ ಮಾಡ್ತಿದ್ದೆ, ಹಾಗೆ ಮಾಡ್ತಿದ್ದೆ, ನನ್ನ ತಪ್ಪುಗಳು ಹೀಗಿತ್ತು ಅಂತ, ಯಾಕಂದ್ರೆ ನಾರ್ಮಲಾಗಿ ಯಾರು ತಮ್ಮ ತಪ್ಪುಗಳನ್ನ ಒಪ್ಕೊಂಡ್ರು ಕ್ಯಾಮ್ರಾದ ಒಪ್ಕೊಳ್ಳಲ್ಲ. ಅದೆಲ್ಲ ಒಂದು ಈಗ ಇರುತ್ತಲ್ಲ, ನಾನು ಯಾಕೆ ಒಪ್ಕೊಬೇಕು ಅನ್ನೋದಿರುತ್ತೆ, ಸಮಥಿಂಗ್ ಇರುತ್ತೆ. ಬಟ್ ಸ್ಟಿಲ್ ನೀವು ಅದೆಲ್ಲ ಹೇಳ್ಬೇಕಾದ್ರೆ ಅದೇ ಯೋಚನೆ ಮಾಡ್ತಿದ್ದೆ, ಹೆಂಗೆ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಅಂತ. ಅದಕ್ಕೆ ಕಾರಣ ವಿನಯ್ ಗುರುಗಳೇ ಸರ್. ಫಸ್ಟ್ ಕನ್ನಡಿ ಕೆಲಸ ಏನಾಯಿತು ಸರ್? ಹಿಂಗೆ ನಾನು ಒಬ್ಬ ಏನಂತಾರೆ ಆಸ್ತಿಕ ಅಂದ್ರೆ ಇಂಟ್ರೆಸ್ಟ್ ಇರೋನಲ್ಲ, ನಮ್ಮ ಇದ್ದಿದ್ದಂಥ ವ್ಯಕ್ತಿ. ದೇವ್ರ ಮೇಲೆ ನಂಬಿಕೆ ಇಲ್ಲ, ನಿಜ ನಂಬಿಕೆ ಇಲ್ಲ ಸರ್. ನಮ್ಮ ಮನೇಲಿ ತುಂಬಾನೇ ದೈವಭಕ್ತಿ ನಮ್ಮ ಅಮ್ಮನಿಗೆ. ನಮ್ಮ ತಂದೆನೂ ನಂಬ್ತಾರೆ, ಓಕೆ. ನಮ್ಮ ಅಮ್ಮನಷ್ಟಿಲ್ಲ ಅಂದರೆ ನಮ್ಮ ಎಲ್ಲದಕ್ಕೂ ಅಮ್ಮ ಇದ್ದಾರೆ. ನಮ್ಮ ಮನೆ ದೇವ್ರು ಅಂಗಾಳಮ್ಮ ಅಂತ, ಅಂಗಾಳಮ್ಮ ನಡೆಸ್ತಾಳೆ, ಅವಳಿದಾಳೆ ಅನ್ನೋ ನಂಬಿಕೆ. ಆನಂದ್ ಆಲ್ಸೋ ಹ್ಯಾಡ್ ಇಂಟ್ರೆಸ್ಟ್ ಓವರ್ ಆಧ್ಯಾತ್ಮಿಕ, ಅದ್ರ ಬಗ್ಗೆ ಎಲ್ಲನೂ ಆನಂದ್ಗೂ ಇಂಟ್ರೆಸ್ಟ್ ಇತ್ತು. ನಾನೊಬ್ಬನೇ ಈ ಥರ, ನನಗೆ ನಂಬಿಕೆ ಇರಲಿಲ್ಲ. ನಾನು ಏನು ದೇವರು, ಹೆಂಗೆ ದೇವರು ಆಯ್ತೀವಿ, ಹಿಂಗೆ ಸ್ವಲ್ಪ ಕೆಲವು ಪ್ರಶ್ನೆಗಳು ನನ್ನಲ್ಲೂ ಇತ್ತು.
ಹಿಂಗೆ ಎಲ್ಲಿ ಕಾಣಿಸ್ಕೊತಾನೆ, ಎಲ್ಲಿ ಬರ್ತಾನೆ, ಸಮಸ್ಯೆ ನಾನೇನೋ ಕೇಳ್ಕೊತೀನಿ, ಹಿಂಗೆ ಸಾಲ್ವ್ ಮಾಡ್ತಾನೆ ಅವನು. ಎಲ್ಲ ಅವ್ನು ಆಗ್ತಾ ಇದೆ, ನಡ್ಕೊಂಡು ಹೋಗ್ತಿದೆ. ಅದೃಷ್ಟನಪ್ಪ. ಯಾಕಂದ್ರೆ ನಮ್ಗೆ ಇಂಡಸ್ಟ್ರಿಯಲ್ಲಿ ಹೇಳ್ತಾ ಇದ್ದೇನೆ ಹಂಗೇನೆ, ಸಿನಿಮಾ ರಂಗದಲ್ಲಿ ನೀನು ಬೆಳಿಬೇಕಂದ್ರೆ ಹಿಂಗೆ ಅದೃಷ್ಟ ಇರಬೇಕು ಫಸ್ಟು. ಕಲೆ ಪಕ್ಕಕ್ಕಿಡು, ಫಸ್ಟ್ ಅದೃಷ್ಟ ಆಮೇಲೆ ಕಲೆ ಅಂತ. ಹಂಗೆ ಆ ಥರ ಸುಮಾರು ನೋಡಿ ಇವ್ರನ್ನೆಲ್ಲ ನನಗೆ ಕಾಣಿಸೋರಲ್ಲ ಕಣ್ಮುಂದೆ. ಎಲ್ಲ ನನ್ನ ಮಕ್ಕಳಿಗೆ ಅದೃಷ್ಟನೇ. ನಾಲ್ಕು ಕಾಣಿ ಕಲೆ ಇಲ್ಲ ಇವ್ರುಗಳಿಗೆ. ನನ್ನಷ್ಟು ಟ್ಯಾಲೆಂಟ್ ಯಾವನಿದ್ದಾನೆ? ನಾನು ಬೆಳೀತಲ್ಲ, ನಂಗೆ ಅದೃಷ್ಟ ಇಲ್ಲ. ಸೊ ಭಗವಂತ ಅನ್ನೋ ನೀನು ಅದೃಷ್ಟ ಅಷ್ಟೇ ಕೊಡಬೇಕು, ಅವನು ಇನ್ನೇನಿಲ್ಲ. ಅವ್ನು ನಂಗೆ ಅದೃಷ್ಟ ಕೊಡ್ತಿಲ್ಲ ಅಂದಮೇಲೆ ಅವ್ನು ಭಗವಂತ ಇಲ್ಲ ಅಂತ ಅಷ್ಟೇ ಇದ್ದವನು. ನಮ್ಮ ಮನೆಗಳಲ್ಲಿ ವ್ರತ ಮಾಡೋರು ನಮ್ಮಮ್ಮ, ನನಗೆ ಅಂತ ಹೆಲ್ತ್ಗೆ ಅಂತ ಕೆಲವು ಮಾಡೋರು. ದುರ್ಗಾ ಸಪ್ತಶತಿ ಅಂತ ಒಂದು ಪಾರಾಯಣ ಮಾಡಿಸೋರು ನಮ್ಮಮ್ಮ, ಅಮ್ಮನವ್ರದ್ದು. ಇವತ್ತೆಲ್ಲ ನೆನೆಸ್ಕೊಂಡ್ರೆ ಅಯ್ಯೋ ಅದನ್ನೆಲ್ಲ ಅವತ್ತೆಲ್ಲ ಅಷ್ಟೆಲ್ಲ ನಾನು ತಿರಸ್ಕರಿಸಿದ್ನ ಅಂತ ಯೋಚನೆ ಬರುತ್ತೆ. ಅದ್ರ ಬಗ್ಗೆ ಒಂದು ಮಹತ್ವ ಗೊತ್ತಾದ ಮೇಲೆ ಅದನ್ನೆಲ್ಲ ಅವತ್ತಿನ ದಿನನೇ ಬೇಕು ಅಂತ ಫ್ರೆಂಡ್ಸ್ ಜೊತೆ ನಾನು ನೈಟ್ ಔಟ್ ಹೋಗ್ತಿದ್ದೆ, ಬೇಕಂತ ಪಾರ್ಟಿ. ಮನೇಲಿ ಪೂಜೆಗಳು ಪೂಜೆ ಇದೆ ಅಂದಾಗಲೇ ಮಾಡ್ದಾಗ್ಲೇ ಬೇಕು ಅಂತ ಪ್ರಶ್ನೆ ನಮ್ಮಮ್ಮ ಇರೋ ಆರ್ಥಿಕ ಸಂಕಲ್ಪ ಕೂತ್ಕೊಬೇಕು ಕಣೋ, ನೀನು ನಿನಗೆ ಮಾಡಿಸ್ತಿರೋದು ಕಣೋ. ನಾನು ಇರ್ತಾ ಇರಲ್ಲ ಸಾಯಂಕಾಲ, ಸಂಜೆ ಹೊತ್ತಲ್ಲಿ ಮಾಡಬೇಕದು. ಸಂಜೆನೇ ಇರ್ತಾ ಇರಲ್ಲ. 7:00 ತುಟಿ ಒಣಗತ್ತೆ ಏನು ಮಾಡೋಣ, ಹಿಂಗೆ 7:00 ಅದೇ ಪ್ರಶಸ್ತ ಮುಹೂರ್ತ ಕೂಡ. ಅದು ಒಳ್ಳೆ ಕಾಸ್ಮಿಕ್ ಬರೋ ಟೈಮ್ ಅದು 7:00 ಆ್ಯಕ್ಚುಲಿ ಇರೋದು ಹಂಗೇನೆ, ಒಳ್ಳೆ ಕಾಸ್ಮಿಕ್ ಎನರ್ಜಿ ಇರುತ್ತೆ ಆ ಟೈಮಲ್ಲಿ. ಅದಕ್ಕೆ ಧ್ಯಾನಕ್ಕೆಲ್ಲ ಪ್ರಶಸ್ತವಾದಂಥ ಸಮಯ ಅದು 7 ಗಂಟೆ 7:00 ಕೂತ್ಕೊಳ್ಳೋವಂಥದ್ದು. ಅದೇ ಯಾವಾಗಲೇ ತುಟಿನೂ ಒಣಗೋದು, ಅದೆಲ್ಲ ಡಿಸ್ಟ್ರಾಕ್ಷನ್ಗಳು. ಕರೆಕ್ಟಾಗಿ ಆ ಡಿಸ್ಟ್ರಾಕ್ಷನ್ ಬಿದ್ದವನು ನಾನು. ಸೊ ಇರ್ತಾ ಇರಲ್ಲ, ನಾನು ನಂಬ್ತಾ ಇರಲ್ಲ. ಹಿಂಗೆ ಬೆಳ್ಕೊಂಬಂದಿದ್ದು ಅಷ್ಟೇ. ಎಲ್ಲ ಅಲಕ್ ಮೇಲೆ ಆಗ್ತದೆ, ಬುಲಕ್ ಮೇಲೆ ಆಗ್ತಿದೆ. ಮನೆದವ್ರಿಗೆ ಹೋದಾಗ ಜೊತೆಲಿ ಎಲ್ಲರೂ ಕೈ ಮುಗಿತಾರೆ, ಕೈ ಮುಗಿಬೇಕು ಅಷ್ಟೇ. ಬಿಟ್ಟರೆ ಭಗವಂತನ ಮೇಲೆ ನಂಬಿಕೆ ಇದ್ದಾನೆ ಅನ್ನೋದೆಲ್ಲ ಏನೂ ಇರಲಿಲ್ಲ. Beat Plus Karnataka.